ನಮಸ್ತೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಯ ಗದ್ಯ ಭಾಗ 8 ಅಗ್ನಿಭೂತಿ ವಾಯುಭೂತಿಯರ ಕಥೆಯ ಪ್ರಶ್ನೋತ್ತರಗಳು. ಬನ್ನಿ ಇವತ್ತಿನ ವಿಡಿಯೋ ತರ ಮಾಡದೆ ಶುರು ಮಾಡೋಣ. ಗದ್ಯ 8 ಅಗ್ನಿಭೂತಿ ವಾಯುಭೂತಿಯರ ಕಥೆ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಶಿವಕೋಟ್ಯಾಚಾರ್ಯ. ಕಾಲ ಕ್ರಿಸ್ತ ಶಕ ಸುಮಾರು 10ನೇ ಶತಮಾನ. ಸ್ಥಳ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕುಗಾಳಿ. ಹಾಗೆ ಇವರ ಕೃತಿಗಳು ನೋಡೋದಾದರೆ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ವಡ್ಡರಾಧನೆಯಲ್ಲಿ 19ನೆಯ ಕಥೆಗಳಾಗಿವೆ. ಹಾಗೆ ಶಿವಕೋಟ್ಯಾಚಾರ್ಯ ವಿರಚಿತ ವಡ್ಡರಾಧನೆ ಕೃತಿಯ ಸುಕುಮಾರ ಸ್ವಾಮಿಯ ಕಥೆಯಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಇದಿಷ್ಟು ಕೃತಿಕಾರರ ಪರಿಚಯ. ಇದಾದ ಮೇಲೆ ಅಭ್ಯಾಸ ನೋಡೋದಾದರೆ ಕೊಟ್ಟಿರೋ ಪ್ರಶ್ನೆಗಳಿಗೆ 1 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಅತಿವಳ. ಸೋಮಶರ್ಮ ಕಶ್ಯಪಿಯರ ಮಕ್ಕಳ ಹೆಸರೇನು? ಸೋಮಶರ್ಮ ಕಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ. ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರ ಬಳಿಗೆ ಕಳುಹಿಸಿದಳು. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಶ್ಯಪಿ ಎಂಬ ತಂಗಿಯೂ ನನಗಿಲ್ಲ ಎಂದು ಹೇಳಿದನು. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು. ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆ ವಿಭಾಗ. ಮೊದಲನೇ ಪ್ರಶ್ನೆ, ರಾಜಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖನೆಂದು ತೀರ್ಮಾನಿಸಿದ್ದೇಕೆ? ಮಂತ್ರಿ ಸೋಮಶರ್ಮನ ಮರಣದ ಕೆಲವು ದಿವಸಗಳ ನಂತರ ಆತನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜನು ಅರಮನೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದಾಗ ಅವರು ತಲೆಯನ್ನು ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರನ್ನು ತುಂಬಿಕೊಂಡು ನೆಲದಲ್ಲಿ ಬರೆಯುತ್ತಿರಲು ರಾಜಸಭೆಯಲ್ಲಿ ಇದ್ದ ಎಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯರು, ಸತ್ಯವ್ಯಾಸನದಲ್ಲಿ ತೊಡಗಿರುವವರು ಎಂದು ತೀರ್ಮಾನಿಸಲಾಯಿತು. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು? ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ 4 ವೇದಗಳು, 6 ಅಂಗಗಳು, 18 ಧರ್ಮಶಾಸ್ತ್ರಗಳು, ಮೀಮಾಂಸಾ, ನ್ಯಾಯಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಚಾಣಕ್ಯ, ಸಾಮುದ್ರಿಕ, ಶಾಲಿವೃತ, ಪಾಳಕಾವ್ಯ ಮತ್ತು ಹಾನಿತಂ, ಚರಕಂ, ಅಶ್ವಿನಿ ಮಾತು, ಹಾಗೆ ಬಾಹಲು, ಸುಶ್ರುತ ಗ್ರಂಥ, ಕಾರಪಾನಿಯಂ ಎಂಬ 6 ನರವೈದ್ಯ ಪದ್ಧತಿಗಳನ್ನು, ಜ್ಯೋತಿಷ್ಯಂ, ಮಂತ್ರವಿದ್ಯೆ ಮುಂತಾದ ಶಾಸ್ತ್ರಗಳನ್ನು ಕಲಿತರು. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಸಲುಗೆ ಕೊಟ್ಟರೆ ಇವರು ಇಂದಿನಂತೆ ದರ್ಪದಿಂದ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ತಾನು ಸೋದರ ಮಾವನೆಂದು ಹೇಳಿರಲಿಲ್ಲ. ಅಗ್ನಿಭೂತಿ ವಾಯುಭೂತಿಯರು ಈಗ ಅನೇಕ ವಿದ್ಯೆಗಳನ್ನು ಕಲಿತು ಪಂಡಿತರಾಗಿದ್ದಾರೆ. ಆದ್ದರಿಂದ ಇವರನ್ನು ಬೀಳ್ಕೊಡುವಾಗ ನೀವು ನನ್ನ ತಂಗಿಯ ಮಕ್ಕಳೇ, ನಿಮಗೆ ನನ್ನ ಸಲುಗೆ ಕೊಡಲಿಲ್ಲ, ಏಕೆಂದರೆ ನೀವು ಹಿಂದಿನಂತೆ ತಂದೆಯ ಬಳಿ ಇದ್ದಂತೆ ದರ್ಪದಿಂದ ಕೆಟ್ಟಂತೆ ಇಲ್ಲಿಯೂ ಗರ್ವದಿಂದ ಕೆಡುವಿರಿ ಎಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಲು ಕಾರಣದಿಂದ ಸಲುಗೆಯನ್ನು ಕೊಡಲಿಲ್ಲ. ಇದಕ್ಕೆ ಸಿಟ್ಟಾಗದೇ ಇರಿ, ನನ್ನನ್ನು ಕ್ಷಮಿಸಿಬಿಡಿ, ನಾನು ನಿಮ್ಮ ಮಾವ ಎಂದು ಹೇಳಿದನು. 4ನೇ ಪ್ರಶ್ನೆ, ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಮಾವ ಮಾಡಿದ್ದು ಎಲ್ಲವೂ ಅಪಕಾರ ಎಂದು
ವಾಯುಭೂತಿಯ ಯೋಚಿಸಿದನು. ನಮ್ಮ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ಅಂದರೆ ಅನ್ನಕ್ಕೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ. ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ. ತಾನು ಆಗಾಗ ಹಲವು ನೆಂಟರಿಷ್ಟರನ್ನು ಕರೆಸಿ ನಮ್ಮ ಕಣ್ಣೆದುರೇ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು. ಆಳುಗಳಿಗೂ ಔತಣದೂಟವಾಗುತ್ತಿತ್ತು. ಯಾವ ಹಬ್ಬದಲ್ಲೂ ನಮಗೆ ಇವನು ಊಟವಿಡಿಸಲಿಲ್ಲ ಎಂದು ಜರಿದನು. ಇವನು ಪಂಚ ಮಹಾಪಾತಕನೇ ಸರಿ. 7-8 ವರ್ಷ ನಮ್ಮನ್ನು ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆಯಾಗಿತ್ತು. ಈ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸಪ್ತವ್ಯಾಸನಿಗಳಿಗಿದ್ದ ಅಗ್ನಿಭೂತಿ ವಾಯುಭೂತಿಯರ ಪಂಡಿತರಾದದು ಹೇಗೆ? ಸಪ್ತವ್ಯಾಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಕೌಸಂಬಿಯನ್ನಾಳುತ್ತಿದ್ದ ಅತಿಬಳರಾಜನ ಆಸ್ಥಾನದ ರಾಜಸಭೆಯಲ್ಲಿ ಅವಮಾನಗೊಂಡು ವೈರಾಗ ತಾಳಿ ಹರುಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರೂ ವಿದ್ಯೆ ಗಳಿಸಲೇಬೇಕು ಎಂಬುದು ತಮ್ಮ ತಾಯಿ ಕಶ್ಯಪಿಯ ಬಳಿ ದುಃಖ ಹೇಳಿಕೊಂಡಾಗ ಅವಳು ಮೊಗದ ನಾಡಿನಲ್ಲಿ ರಾಜ್ಯಗೃಹ ಪಟ್ಟಣವನ್ನು ಆಳುತ್ತಿರುವ ಸುಬಲನ ಮಂತ್ರಿಯಾದ ತನ್ನ ಅಣ್ಣ ಸೂರ್ಯಮಿತ್ರನ ಬಳಿ ಇಬ್ಬರನ್ನು ಕಳುಹಿಸಿದರೆ ಅವನು ಇವರನ್ನು ಯೋಗ್ಯರನ್ನಾಗಿ ಮಾಡುವನೆಂದು ನಿಶ್ಚಯಿಸಿ ಹಿಂದಿನ ಎಲ್ಲ ವಿಚಾರವನ್ನು ತಿಳಿಸಿ ಪತ್ರವನ್ನು ಬರೆದು ಸೂರ್ಯಮಿತ್ರನಿಗೆ ಕೊಡಿರೆಂದು ತನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಳು. ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನ ಬಳಿ ಬಂದು ಆ ಪತ್ರವನ್ನು ನೀಡಿ ತಾವು ನಿನ್ನ ಸಹೋದರಿ ಕಶ್ಯಪಿಯ ಮಕ್ಕಳು ಎಂದರು. ಪತ್ರವನ್ನು ಓದಿದ ಸೂರ್ಯಮಿತ್ರನು ಇವರಿಗೆ ಸಲುಗೆ ನೀಡಿದರೆ ಮೊದಲಿನಂತೆ ಗರ್ವಿಷ್ಠರಾಗಿ ವಿದ್ಯೆಯನ್ನು ಕಲಿಯಲಾರರು ಎಂದು ಅವರಿಗೆ ನನಗೆ ಕಶ್ಯಪಿ ಎಂಬ ಸಹೋದರಿ ಇಲ್ಲವೆಂದು ತಾನು ನಿಮಗೆ ಸೋದರ ಮಾವನಲ್ಲವೆಂದು ಹೇಳಿ, ಆದರೂ ಯಾರಾದರೇನು ಸರಿಯಾದ ಮನಸ್ಸಿನಿಂದ ನಿಯಮಾನುಸಾರ ಕಲಿಯುವೀರಾ ಎಂದರೆ ಕಲಿಸುತ್ತೇನೆ ಎಂದು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದನು. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರನ್ನು ಇರುಳು ಹಗಲು ಎಡೆಬಿಡದೆ ಕಟ್ಟುನಿಟ್ಟಿನಿಂದ ಓದಿಸಿದನು. ಅವರು ಸೂರ್ಯಮಿತ್ರನಿಂದ 7-8 ವರ್ಷಗಳಿಗೆ ಎಲ್ಲ ವಿದ್ಯೆಗಳನ್ನು ಕಲಿತು ಪಂಡಿತರಾದರು. 2ನೇ ಪ್ರಶ್ನೆ. ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು? ವಿವರಿಸಿರಿ. ಹಿರಿಯನಾದ ಅಗ್ನಿಭೂತಿ ಎಂಬುವನು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅತ್ಯಂತ ಸಂತೋಷಪಟ್ಟನು. ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರವೇ ಎಂದು ಬಗೆದನು. ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಿಸಲೂ ಇಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಊಹಿಸಿದವನಲ್ಲ. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದಾದರೂ ಇವನು ಹೇಳಿದವನಲ್ಲ. ಇವನು ಪಂಚ ಮಹಾಪಾತಕ ಮಾಡಿದವನು. ನಮ್ಮಿಬ್ಬರನ್ನು 7-8 ವರ್ಷದವರೆಗೂ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದನೇ ಎಂದು ವಾಯುಭೂತಿ ಮನಸ್ಸಿನಲ್ಲಿ ಸೂರ್ಯಮಿತ್ರನ ಬಗ್ಗೆ ಕ್ರೋಧ ಭಾವನಿಟ್ಟುಕೊಂಡನು. ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. 1ನೇ ಪ್ರಶ್ನೆ. ಕಣ್ಣ ನೀರಂ ತೀವಿ ನೆಲನಂ ಒರೆಯುತ್ತೀರೆ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ಒಡ್ಡರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಕಥೆಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಕೌಸಂಬಿಯನ್ನಾಳುತ್ತಿದ್ದ ಅತಿಬಳರಾಜನು ಮಂತ್ರಿ ಸೋಮಶರ್ಮನ ಮರಣದ ನಂತರ ಅವನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜಸಭೆಗೆ ಬರಮಾಡಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದ ಸಂದರ್ಭದಲ್ಲಿ ಅವರು ತಲೆಬಗ್ಗಿಸಿದರು.
ಪ್ರತ್ಯುತ್ತರ ಕೊಡಲಿಲ್ಲ. ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲಬೆರಳಿನಿಂದ ಗೀರತೊಡಗಿದರು ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ತಂದೆ ತಾಯಿಯರ ಹಿತವಚನ ಕೇಳದೆ ಸಪ್ತವ್ಯಸನಗಳಿಗಿದ್ದ ಮಕ್ಕಳು ತಂದೆಯ ಮರಣ ನಂತರ ತಾವು ವಿದ್ಯೆ ಕಲಿಯದಿರುವ ಕುರಿತು ತಮ್ಮ ಬಗ್ಗೆ ತಾವೇ ನಾಚಿಕೆ ಪಟ್ಟುಕೊಂಡಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ: ವಿದ್ಯಾರ್ಥಿಗಳಿಗಿಯೋದಂ ಕಲ್ವೆ ಮೆಂ ಭವತಿಯೊಳ್ ಬಂದಿರಪೊಡೆ. ಅಂದರೆ ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಸೂರ್ಯಮಿತ್ರನ ಬಳಿ ಬಂದ ಅಗ್ನಿಭೂತಿ ವಾಯುಭೂತಿಯರ ನಿಮ್ಮ ತಂದೆಯಾದ ಕಶ್ಯಪಿಯು ಈ ಓಲೆಯನ್ನು ನೀಡಿದಳೆಂದು ಕೊಟ್ಟಾಗ ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ಇಂದಿನ ಎಲ್ಲ ವಿಚಾರಗಳನ್ನು ತಿಳಿದು ಇವರಿಗೆ ಸಲುಗೆ ಕೊಟ್ಟರೆ ಎಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂದು ಭಾವಿಸಿ ತನಗೆ ಕಶ್ಯಪಿ ಎಂಬ ಸಹೋದರಿಯಾಗಲಿ ಸೋಮಶರ್ಮನೆಂಬ ಭಾವನಾಗಲಿ ಇಲ್ಲ, ನಾನು ನಿಮ್ಮ ಮಾವ ಸೂರ್ಯಮಿತ್ರನಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ನೀವು ಯಾರ ಮಕ್ಕಳಾದರೇನು, ಯಾರಾದರೇನು, ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿದ್ದಾರೆ, ಅಡ್ಡಿ ಇಲ್ಲ ಎಂದು ಸೂರ್ಯಮಿತ್ರನು ಹೇಳುವನು. ಸ್ವಾರಸ್ಯ: ಅಗ್ನಿಭೂತಿ ವಾಯುಭೂತಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸೂರ್ಯಮಿತ್ರನು ಮಾಡಿದ ಉಪಾಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮೂರನೇ ಪ್ರಶ್ನೆ: ಮೊಸರಂಗೊಟ್ಟೆ ನಿಲದರ್ಕೆ ಮುಳಿಯದಿರಿಂ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಸೂರ್ಯಮಿತ್ರನ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನನ್ನು ಹೇಳಿ ತಮ್ಮ ಪಟ್ಟಣಕ್ಕೆ ತೆರಳಲು ಸಿದ್ಧರಾದ ಸಂದರ್ಭದಲ್ಲಿ ಸೂರ್ಯಮಿತ್ರನು, ನೀವು ನನ್ನ ತಂಗಿಯ ಮಕ್ಕಳು, ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ನತರಾಗಿ ಕೆಟ್ಟು ಹೋದಿರಿ, ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಡು ಹೋಗುವರೆಂದು ಭಾವಿಸಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಕಾರಣದಿಂದ ಸಲುಗೆ ಕೊಡಲಿಲ್ಲ. ಇದಕ್ಕೆ ನೀವು ಸಿಟ್ಟಾಗಬಾರದು, ನನ್ನ ತಪ್ಪನ್ನು ಕ್ಷಮಿಸಿರಿ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಅಗ್ನಿಭೂತಿ ವಾಯುಭೂತಿಯರ ಯೋಗ್ಯರಾದ ಬಳಿಕ ಅವರ ಮಾವನಾದ ಸೂರ್ಯಮಿತ್ರನು ಅವರು ತನ್ನ ಸೋದರಳಿಯರೆಂದು ಹೇಳುವ ಸಂಗತಿಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನಾಲ್ಕನೇ ಪ್ರಶ್ನೆ: ಪಂಡಿತ ಜನವೆಲ್ಲಂ ಮೆಚ್ಚಿ ಬಿಚ್ಚಳಿಸಿ. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರ ಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಸಂದರ್ಭ? ಸೂರ್ಯಮಿತ್ರನ ಬಳಿ ವಿದ್ಯೆ ಕಲಿತ ಅಗ್ನಿಭೂತಿ ವಾಯುಭೂತಿಯರು ಕೌಸಂಬಿಗೆ ಮರಳಿ ಬಂದು ಒಳ್ಳೆಯ ದಿನ, ವಾರ, ನಕ್ಷತ್ರ, ಮುಹೂರ್ತದಲ್ಲಿ ಅತಿಬಲ ಮಹಾರಾಜನಲ್ಲಿಗೆ ಬಂದು ಅವನನ್ನು ಕೊಂಡು ಬೇರೆ ಬೇರೆಯಾಗಿ ಸುತ್ತಿ ರಚನೆ ಮಾಡಿದರು. ಅವರು ಕ್ರಿಯೆ ಕಾರಗಳ ಸಂಬಂಧಪೂರ್ವಕ ವ್ಯಾಕರಣ ಶುದ್ಧವಾಗಿ ತಮ್ಮ ಪಾಂಡಿತ್ಯವನ್ನು ಪ್ರಕಟಿಸಿದರ ಸಂದರ್ಭದಲ್ಲಿ ರಾಜಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಮೆಚ್ಚಿ ಹಿರಿದಾಗಿ ಹೊಗಳಿದರು ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ತಮ್ಮ ಸಪ್ತವ್ಯಸನಗಳಿಂದಾಗಿ ಅತಿಬಳ ರಾಜಸಭೆಯಲ್ಲಿ ತಿರಸ್ಕೃತರಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪುನಃ ರಾಜನ ಸಭೆಯಲ್ಲಿ ರಾಜನನ್ನು ಪಂಡಿತರನ್ನು ಮೆಚ್ಚಿಸಲು ಸಂದರ್ಭವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಿಭಾಗ: ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ: ಭರತ ಕ್ಷೇತ್ರದೊಳ್ ಸಪ್ತಮಿ ನೆಲನಂ ಪ್ರಥಮ ವಿಭಕ್ತಿ ಪ್ರತ್ಯಯ. ಪಸರ ಸಲುಗೆ, ತುಟಿಲ್ ಅಂದರೆ ನಮಸ್ಕಾರ, ಬುದ್ಧಿಯೊಡೆಯ ಅಂದರೆ ಆಗಮ ಸಂಧಿ, ನೋಡಿದರೆಲ್ಲರ ಅಂದರೆ ಲೋಪಸಂಧಿ, ಕಪ್ಪಡ ಮುಟ್ಟು ಕ್ರಿಯಾ ಸಮಾಸ, ಸಪ್ತವ್ಯಸನಗಳು ದ್ವಿಗು ಸಮಾಸ. ಇದಾದ ಮೇಲೆ ಭಾಷಾ ಚಟುವಟಿಕೆ ನೋಡಿದ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಅಂತ ಇದೆ. ಬನ್ನಿ ನೋಡೋಣ.
ಶೌಚಾಚಾರಗಳು, ಶೌಚ ಪ್ಲಸ್ ಆಚಾರಗಳು ಸವರ್ಣ ದೀರ್ಘ ಸಂಧಿ. ಎರಡನೇದು ನೋಡಿದರೆಲ್ಲರ, ನೋಡಿದರು ಪ್ಲಸ್ ಎಲ್ಲರ ಲೋಪ ಸಂಧಿ. ಹಾಗೆ ಮೂರನೇದು ತಂಗೆ ಇಲ್ಲ, ತಂಗೆ ಪ್ಲಸ್ ಇಲ್ಲ ಆಗಮ ಸಂಧಿ. ವ್ಯಾಸನ ವಿಭೂತ, ವ್ಯಾಸನ ಪ್ಲಸ್ ಅಭಿಭೂತ ಸವರ್ಣ ದೀರ್ಘ ಸಂಧಿ. ಇದಿಷ್ಟು ಆದಮೇಲೆ ಆ ವಿಭಾಗ. ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಸಮಾಸ ಪದಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ನಾನು ಒಂದಿಷ್ಟು ಬರೆದಿದ್ದೀನಿ. ರಾಜಗೃಹ, ರಾಜನ ಪ್ಲಸ್ ಗೃಹ ತತ್ಪುರುಷ ಸಮಾಸ. ಮಂತ್ರಿ ಪದವಿ, ಮಂತ್ರಿಯ ಪ್ಲಸ್ ಪದವಿ ತತ್ಪುರುಷ ಸಮಾಸ. ಧರ್ಮಶಾಸ್ತ್ರಗಳ್, ಧರ್ಮದ ಪ್ಲಸ್ ಶಾಸ್ತ್ರಗಳ್ ತತ್ಪುರುಷ ಸಮಾಸ. ಪರ್ವ ದಿವಸ, ಪರ್ವದ ಪ್ಲಸ್ ದಿವಸ ತತ್ಪುರುಷ ಸಮಾಸ. ಅರಮನೆ, ಅರಸನ ಪ್ಲಸ್ ಮನೆ ತತ್ಪುರುಷ ಸಮಾಸ. 18 ಪತ್ತರ ಪ್ಲಸ್ 8 ತತ್ಪುರುಷ ಸಮಾಸ. 7 7 ಪ್ಲಸ್ 8 ದ್ವಿಗು ಸಮಾಸ. ಸಪ್ತವ್ಯಾಸನ, ಸಪ್ತಗಳಾದ ಪ್ಲಸ್ ವ್ಯಾಸನ ದ್ವಿಗು ಸಮಾಸ. ಪಂಚಮಹಾಪಾತಕ, ಪಂಚಗಳಾದ ಪ್ಲಸ್ ಮಹಾಪಾತಕ ದ್ವಿಗು ಸಮಾಸ. ಸಂತೋಷಂ ಭಟ್ಟು, ಸಂತೋಷಂ ಪ್ಲಸ್ ಪಟ್ಟು ಕ್ರಿಯಾ ಸಮಾಸ. ಹಾಗೆ ದುಃಖಮನಳಿಸಿ, ದುಃಖಮನ್ ಪ್ಲಸ್ ಅಳಿಸಿ ಕ್ರಿಯಾ ಸಮಾಸ. ಈ ವಿಭಾಗ ನೋಡಿದರೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಇದೆ. ಮೊದಲನೆಯದು ಮಹಿಳಾ ಸಬಲೀಕರಣ, ಹಾಗೆ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ. ಮಹಿಳಾ ಸಬಲೀಕರಣ ಎಂದರೇನು? ಪೀಠಿಕೆ. ಮಹಿಳಾ ಸಬಲೀಕರಣವು ಮಹಿಳೆ ಮತ್ತು ಸಬಲೀಕರಣ ಎಂಬ ಎರಡು ಪದಗಳಿಂದ ಕೂಡಿದೆ. ಸಬಲೀಕರಣ ಎಂದರೆ ಅಧಿಕಾರ ನೀಡುವುದು. ಹಾಗಾಗಿ ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರ ಕೈಯಲ್ಲಿ ಅಧಿಕಾರ ಎಂದರ್ಥ. ಯಾವುದೇ ತಾರತಮ್ಯವನ್ನು ಲೆಕ್ಕಿಸದೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ನೀಡಬೇಕೆಂದು ಇದು ಸೂಚಿಸುತ್ತದೆ. ಸಮಸ್ತ ಮಹಿಳೆಯರನ್ನು ಸಾಮಾಜಿಕ, ಆರ್ಥಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ಜಾತಿ ಹಾಗೂ ಲಿಂಗ ತಾರತಮ್ಯ ಎಂಬ ವಿಷಯ ಹಿಡಿತದಿಂದ ಮುಕ್ತಗೊಳಿಸುವುದೇ ಮಹಿಳಾ ಸಬಲೀಕರಣವಾಗಿದೆ. ದೇಶದ ಹಿತದೃಷ್ಟಿಯಿಂದ ಈ ದೇಶದ ನಾರಿಯು ಮಧ್ಯರಾತ್ರಿ ನಿರ್ಭಯವಾಗಿ ಓಡಾಡುವಳೋ ಆಗ ಈ ದೇಶ ರಾಮರಾಜ್ಯವಾಗುವುದು ಎಂದು ಮಹಾತ್ಮ ಗಾಂಧೀಜಿ ನುಡಿದರು. ಸ್ವತಂತ್ರದ 75 ವರ್ಷಗಳ ನಂತರ ನಾವು ಸಬಲೀಕರಣರಾಗಿ ಹೋರಾಟ ಮಾಡುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಇಂದು ಸಬಲೀಕರಣ ಸಾಧಿಸುವುದು ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಯುವುದು ಅತಿ ಅವಶ್ಯಕವಾಗಿವೆ. ಹಾಗಿದ್ರೆ ವಿಷಯ ವಿಶ್ಲೇಷಣೆ ನೋಡೋದಾದರೆ, ನಮ್ಮ ಸಮಾಜವು ಪುರುಷ ಪ್ರಧಾನವಾಗಿದ್ದು ಪುರುಷರನ್ನು ಕುಟುಂಬದ ಪ್ರಮುಖ ಸದಸ್ಯರೆಂದು ಪರಿಗಣಿಸಲಾಗುತ್ತಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಸ್ತ್ರೀ ಪುರುಷರಿಗೆ ಸಮಾನವಾಗಿ ಎಲ್ಲ ರಂಗಗಳಲ್ಲೂ ತಾನು ಸಬಲೆ ಎಂದು ಸಾಬೀತುಪಡಿಸಿಕೊಂಡು ಬರುತ್ತಿದ್ದಾಳೆ. ಹಾಗಾಗಿ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ, ಸುರಕ್ಷತೆಗೆ, ಸ್ವಾವಲಂಬ ಜೀವನಕ್ಕೆ, ಸಬಲೀಕರಣಕ್ಕೆ ಸರಕಾರಗಳು ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಅವುಗಳೆಂದರೆ ಉದ್ಯೋಗ, ರಾಜಕೀಯ ಕ್ಷೇತ್ರಗಳಿಗೆ ವಿಶೇಷ ಮೀಸಲಾತಿ ನೀಡಲಾಗಿದೆ. ಹಾಗೆ ಆರ್ಥಿಕ ಸ್ವಾವಲಂಬನೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಸ್ತ್ರೀ ಸ್ವಸಹಾಯ ಸ್ತ್ರೀಶಕ್ತಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ದೌರ್ಜನ್ಯಕ್ಕೊಳಗಾದ ಸ್ತ್ರೀಯರಿಗೆ ಆರ್ಥಿಕ ಹಾಗೂ ಕಾನೂನಿನ ನೆರವಿಗಾಗಿ ಸಾಂತ್ವನ ಯೋಜನೆ ರೂಪಿಸಿದೆ. ಉದ್ಯೋಗ ಕೈಗೊಳ್ಳಲು ತರಬೇತಿ ಮತ್ತು ನೆರವು ನೀಡುತ್ತಿದೆ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಪುರುಷರಿಗೆ ಇರುವಂತೆ ಪ್ರಾತಿನಿಧ್ಯ ನೀಡಿದೆ. ತನಗೆ ಇಷ್ಟವಾದ ರೀತಿಯಲ್ಲಿ ಬದುಕಲು ಸ್ವಾತಂತ್ರ್ಯ ನೀಡಲಾಗಿದೆ ಇತ್ಯಾದಿ. ಇವುಗಳೊಡನೆ ಸರ್ವಶಿಕ್ಷಣ ಅಭಿಯಾನ, ಜನನಿ ಸುರಕ್ಷಾ ಯೋಜನಾ ಮುಂತಾದವು. ಈ ಕೆಳಗಿನ ಯೋಜನೆಗಳನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರವು ಭಾರತೀಯ ಮಹಿಳೆಯರ ಸಬಲೀಕರಣಕ್ಕಾಗಿ ನಡೆಸುತ್ತಿದೆ. ಮತ್ತೊಂದು ದಿನ ಭಾರತೀಯ ಸಮಾಜದಲ್ಲಿ ಮಹಿಳೆಯರು ಪುರುಷರಂತೆ ಪ್ರತಿಯೊಂದು ಅವಕಾಶದ ಪ್ರಯೋಜನವನ್ನು ಪಡೆಯುತ್ತಾರೆ ಎಂಬ ಆಶಯವಾಗಿದೆ. ಹಾಗೆ ಉಪಸಂಹಾರ ನೋಡೋದಾದರೆ,
ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣಿನಿಂದ ಜಗತ್ತಿನ ಉಳಿವು ಸಾಧ್ಯ. ಜನರನ್ನು ಮಹಿಳಾ ಸಬಲೀಕರಣದ ಬಗ್ಗೆ ಜಾಗೃತಗೊಳಿಸಬೇಕಾದರೆ ಮೊದಲು ಮಹಿಳೆಯರನ್ನು ಜಾಗೃತಿಗೊಳಿಸಬೇಕು. ಒಂದು ಸಲ ಮಹಿಳೆ ಪ್ರಗತಿ ಪಥದಲ್ಲಿ ಚಲಿಸಲು ಆರಂಭಿಸಿದರೆ ಇಡೀ ಕುಟುಂಬ, ಹಳ್ಳಿ ಹಾಗೂ ಸಂಪೂರ್ಣ ದೇಶದ ಪ್ರಗತಿಯಾಗುತ್ತಿದೆ. ಹೀಗಾಗಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ. ಪೀಠಿಕೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಎನ್ನುವ ಹಾಗೆ ಶಾಲಾ ಮಕ್ಕಳ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢವಾಗಲು ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳಂತಹ ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೊಳಿಸಲಾಗಿದೆ. ವಿಷಯ ವಿಶ್ಲೇಷಣೆ. ಅಕ್ಷರ ದಾಸೋಹ ಎನ್ನುವುದು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಯೋಜನೆಯಾಗಿದೆ. ಶಿಶು ವಿಹಾರದಿಂದ 10ನೇ ತರಗತಿಯವರೆಗೆ ಈ ಯೋಜನೆಗಳು ಅತ್ಯಂತ ಉಪಯುಕ್ತವಾಗಿದೆ. ಇವುಗಳಿಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಚಟುವಟಿಕೆಯಿಂದ ಇರಲು ಮತ್ತು ಕಲಿಕೆಯಲ್ಲಿ ಆಸಕ್ತಿ ಹೊಂದಲು ಸಹಕಾರಿ. ಪ್ರತಿನಿತ್ಯ ಶಾಲೆಗೆ ಹಾಜರಾಗುವಂತೆ ಮಾಡಲು ಉಪಯುಕ್ತ ಯೋಜನೆಯಾಗಿದೆ. ಮಕ್ಕಳು ಹಾಲನ್ನು ಕುಡಿಯುವುದರಿಂದ ಹಲ್ಲುಗಳು, ಮೂಳೆಗಳು ಗಟ್ಟಿಯಾಗಿ ಸದೃಢ ದೇಹ ಹೊಂದುತ್ತಾರೆ. ಇದರ ಜೊತೆಗೆ ಮಾನಸಿಕವಾಗಿ, ಭೌತಿಕವಾಗಿ ಬೆಳವಣಿಗೆ ಹೊಂದಲು ಸಹಕರಿಸುತ್ತವೆ. ಈ ಯೋಜನೆಗಳು ಬಂದ ನಂತರ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ದಾಖಲಾತಿ ಮತ್ತು ಹಾಜರಾತಿ ಹೆಚ್ಚಾಗಿ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಕಂಡುಬರುತ್ತಿದೆ. ಉಪಸಂಹಾರ. ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆಯಾಗುತ್ತಿದೆ. ಆರೋಗ್ಯವಂತ ಮಕ್ಕಳು ದೇಶದ ಸಂಪತ್ತು ಆಗಬೇಕಾದರೆ ಅವರಲ್ಲಿ ಶಿಕ್ಷಣ ವೃದ್ಧಿಯಾಗಬೇಕು. ಶಿಕ್ಷಣವು ಆಸಕ್ತಿದಾಯಕವಾಗಲು ಮಕ್ಕಳು ಮಾನಸಿಕವಾಗಿ ಸದೃಢವಾಗಬೇಕು ಎಂದರೆ ಇಂತಹ ಯೋಜನೆಗಳು ಸಹಾಯಕಾರಿಯಾಗಿರುವೆ ಎಂದು ಹೇಳಬಹುದಾಗಿದೆ. ಇಲ್ಲಿಗೆ ಅಗ್ನಿಭೂತಿ ವಾಯುಭೂತಿಯರ ಕಥೆಯ ಪ್ರಶ್ನೋತ್ತರಗಳು ಹಾಗೂ ಭಾಷಾ ಚಟುವಟಿಕೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.